ನಮಸ್ಕಾರ. ಮಾಲಿಕೆ 5, ಪುಸ್ತಕ ಪರಿಚಯ 7, ತಿಂಗಳ ವಿಶೇಷ, ಸರಣಿ ವಿಶೇಷ, ತರಾಸೂರವರ ಚಿತ್ರದುರ್ಗದ ಸರಣಿ, ಕೊನೆಯ 4. ಪುಸ್ತಕದ ಹೆಸರು ಕಸ್ತೂರಿ ಕಂಕಣ ಭಾಗ 1. ಲೇಖಕರು ತರಾಸು. ಅಭಿಪ್ರಾಯ ರಮೇಶ್ ಥಳಿ. ಓದುತ್ತಿರುವವರು RP ರಘೋತ್ತಮ. ಚಿತ್ರದುರ್ಗದ ಇತಿಹಾಸದ ಆಧಾರದ ಮೇಲೆ ರಚಿತವಾದ ಕಾದಂಬರಿಗಳಲ್ಲಿ ಕಸ್ತೂರಿ ಕಂಕಣ ಅತಿ ದೀರ್ಘವಾದುದರಿಂದ ಇದನ್ನು 2 ಭಾಗಗಳಲ್ಲಿ ಮುದ್ರಿಸಲಾಗಿತ್ತು. ಆದರೆ ನನಗೆ ಸಿಕ್ಕಿದ ಪ್ರತಿ ಒಂದೇ ಪುಸ್ತಕ ರೂಪದಲ್ಲಿ ಸಿಕ್ಕಿದೆ. ಹಾಗಾಗ್ಯೂ ನನ್ನ ಅಲ್ಪ ತಿಳುವಳಿಕೆಯಿಂದ ಮೊದಲನೇ ಭಾಗ ಎಲ್ಲಿಗೆ ಕೊನೆಗೊಳ್ಳಬಹುದು ಎಂದು ತರ್ಕ ಮಾಡಿ ಅದರಂತೆ ವಿಶ್ಲೇಷಣೆಯನ್ನು ಬರೆಯುವ ಪ್ರಯತ್ನ ಮಾಡಿದ್ದೇನೆ. ಭಾಗ 1ರ ವಿಶ್ಲೇಷಣೆ ಇಲ್ಲಿದೆ. ಕಾದಂಬರಿಯು ದುರ್ಗದ ಪಾಳೆಯಗಾರರಾದ ಕಸ್ತೂರಿ ರಂಗಪ್ಪನವರ ದರ್ಬಾರಿನಿಂದ ಪ್ರಾರಂಭವಾಗುತ್ತದೆ. ಎಂದಿನಂತೆ ದರ್ಬಾರು ನಡೆಯುತ್ತಿರುವಾಗ ಸೀರ್ಯದ ಪಾಳೆಯಗಾರನಾದ ರಂಗಪ್ಪನಾಯಕನ ಅರಮನೆಯಿಂದ ಬಂದ ರಾಯಸವನ್ನು 2ನೇ ಸಾರಿ ಓದುವಂತೆ ಕರಣಿಕರಿಗೆ ಹೇಳುತ್ತಾರೆ. ಆ ಪತ್ರದಲ್ಲಿ ರಂಗಪ್ಪನಾಯಕನು ಸೀರ್ಯದವರು ಮತ್ತು ದುರ್ಗದವರ ನಡುವೆ ಸಂಬಂಧ ಬೆಳೆಸುವ ಪ್ರಸ್ತಾಪ ಮಾಡಿ ಕಸ್ತೂರಿ ರಂಗಪ್ಪನಾಯಕರ ಮಗಳ ಮದುವೆಯನ್ನು ತನ್ನ ಮಗನ ಜೊತೆ ಮಾಡಿಸುವ ಸಲುವಾಗಿ ಆಕೆಯ ಜಾತಕವನ್ನು ಪತ್ರ ತಂದಿದ್ದ ಕರಣಿಕರ ಜೊತೆಯಲ್ಲಿ ಕಳಿಸಿಕೊಡಬೇಕಾಗಿ ಕೇಳಿಕೊಂಡಿರುತ್ತಾನೆ. ಇದರಿಂದ ದುರ್ಗದ ದೊರೆ ಮತ್ತು ಅವರ ಆಪ್ತರ ಮನಸ್ಸಿನಲ್ಲಿ ಉಂಟಾಗುವ ದ್ವಂದ್ವ ಮತ್ತು ಅವರುಗಳು ಇದರ ಬಗ್ಗೆ ನಡೆಸುವ ವಿಸ್ತಾರವಾದ ಚರ್ಚೆ, ಆಗಿನ ರಾಜಕೀಯ ವಿದ್ಯಮಾನಗಳು ಮತ್ತು ತೊಡಕುಗಳನ್ನು ಬಹಳ ವಿವರವಾಗಿ ತರಾಸು ಅವರು ಬರೆದಿದ್ದಾರೆ. ದೊರೆಗಳ ಆಪ್ತರಾದ ದಳವಾಯಿ ದೇಸಣ್ಣ, ಬಾಲಯ್ಯ ಮತ್ತು ಬೆನ್ನೂರು ಸಿದ್ದಯ್ಯ ಇವರೆಲ್ಲ ತಮ್ಮ ತಮ್ಮ ಅಭಿಪ್ರಾಯ ಮತ್ತು ಸಲಹೆಗಳನ್ನು ತಿಳಿಸಿದ ಮೇಲೆ ಪ್ರಧಾನಿಗಳಾದ ವಿರೂಪಾಕ್ಷಪ್ಪನವರು ಎಲ್ಲರನ್ನೂ ಉದ್ದೇಶಿಸಿ ಅವರ ತರ್ಕವನ್ನು ಮುಂದಿಟ್ಟಾಗ ಅವರೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದಂತಾಗುತ್ತದೆ. ಅವರ ಸಲಹೆಯಂತೆಯೇ ಸೀರ್ಯದವರ ಪತ್ರಕ್ಕೆ ಉತ್ತರ ಬರೆದು ದುರ್ಗದ ರಾಜಕುಮಾರಿಯ ಜಾತಕದ ಜೊತೆಗೆ ಕಳುಹಿಸಲಾಗುತ್ತದೆ. ಮುಂದೆ ಸೀರ್ಯದವರ ದರ್ಬಾರಿನಲ್ಲಿ ದುರ್ಗದಿಂದ ಬಂದ ಉತ್ತರವನ್ನು ನೋಡಿದ ರಂಗಪ್ಪನಾಯಕನಿಗೆ ಭಯಂಕರ ಸಿಟ್ಟು ಬಂದು ಅದಕ್ಕೆ ಪ್ರತ್ಯುತ್ತರ ಹೇಗೆ ಕೊಡುವುದು ಮತ್ತು ತಮ್ಮ ಮುಂದಿನ ನಡೆ ಏನಾಗಬೇಕು ಎಂಬುದರ ಬಗ್ಗೆ ಚರ್ಚಿಸಲು ತನ್ನ ಆಪ್ತರುಗಳಾದ ಪ್ರಧಾನಿ ಶಾಮಯ್ಯ, ತರೀಕೆರೆಯಲ್ಲಿರುವ ತನ್ನ ವಕೀಲ ರಾಮಶಾಸ್ತ್ರಿ, ದಳವಾಯಿ ಸೂರಪ್ಪನಾಯಕ ಮತ್ತು ಈ ಸಲಹೆಯನ್ನು ಮೊದಲು ಕೊಟ್ಟಿದ್ದ ತರೀಕೆರೆಯ ವಕೀಲನಾದ ವೆಂಕಪ್ಪಯ್ಯ ಇವರುಗಳನ್ನು ಸಭೆ ಸೇರಿಸಿದ. ಸಭೆಯಲ್ಲಿ ಎಲ್ಲರೂ ಸಿಟ್ಟಿನಿಂದ ತಮಗೆ ತೋಚಿದ ಸಲಹೆಯನ್ನು ಕೊಡುತ್ತಿದ್ದರೂ ವೆಂಕಪ್ಪಯ್ಯ ಮಾತ್ರ ಸುಮ್ಮನೆ ಕುಳಿತಿದ್ದನ್ನು ನೋಡಿ ರಂಗಪ್ಪನಾಯಕನಿಗೆ ಇನ್ನಷ್ಟು ಸಿಟ್ಟು ಬರುತ್ತದೆ. ವೆಂಕಪ್ಪಯ್ಯ ನಿಧಾನವಾಗಿ ತನ್ನ ಕುಟಿಲ ಯೋಜನೆಯನ್ನು ಎಳೆಯಾಗಿ ಬಿಡಿಸಿ ಎಲ್ಲರ ಮುಂದೆ ಇಟ್ಟಾಗ ರಂಗಪ್ಪನಾಯಕನ ಸಿಟ್ಟು ಹೋಗಿ ಆಶ್ಚರ್ಯಕ್ಕೆ ಬದಲಾಗುತ್ತದೆ. ಹಾಗೆಯೇ ರಾಜಕುಮಾರಿಯ ಜಾತಕಕ್ಕೆ ಸರಿಹೊಂದುವ ಹಾಗೆ ಸೀರ್ಯದ ರಾಜಕುಮಾರನ ಜಾತಕವನ್ನು ಬರೆಯಿಸಬೇಕಾದ ಜವಾಬ್ದಾರಿಯನ್ನು ವೆಂಕಪ್ಪಯ್ಯ ಹೊತ್ತುಕೊಂಡು ರಾಮಶಾಸ್ತ್ರಿಯವರ ಜೊತೆಗೆ ಆಸ್ಥಾನ ಜೋಯಿಸರಾದ ಯಜ್ಞನಾರಾಯಣ ಜೋಯಿಸರ ಮನೆಗೆ ಹೋಗುತ್ತಾನೆ. ಅದಕ್ಕೂ ಮುಂಚೆ ತನ್ನ ಕುಟಿಲ ಉಪಾಯದ ಭಾಗವಾಗಿ ರಂಗಪ್ಪನಾಯಕರು ತನ್ನನ್ನು ಸಾರ್ವಜನಿಕವಾಗಿ ಅವಮಾನಿಸಿ ಸೀರ್ಯದಿಂದ ಹೊರಕ್ಕೆ ಅಟ್ಟುವ ನಾಟಕವನ್ನು ಆದಷ್ಟು ಬೇಗ ಮಾಡಬೇಕೆಂದು ಹೇಳುತ್ತಾನೆ. ಇತ್ತ ಯಜ್ಞನಾರಾಯಣ ಜೋಯಿಸರು 2 ಜಾತಕಗಳನ್ನು ಪರಿಶೀಲಿಸಿ ಈ ಮದುವೆ ನಡೆಯುವುದು ಸರಿಯಲ್ಲ ಎಂದು ಹೇಳಿ ನಂತರ ವೆಂಕಪ್ಪಯ್ಯನ ಕೋರಿಕೆಯ ಮೇರೆಗೆ ನಕಲಿ ಜಾತಕವನ್ನು ಬರೆದುಕೊಡಲು ನಿರಾಕರಿಸುತ್ತಾರೆ. ಯಾವುದೇ ಆಮಿಷ ಅಥವಾ ಬೆದರಿಕೆಗೂ ಅವರು ತಮ್ಮ ನಿರ್ಧಾರ ಬದಲಿಸುವುದಿಲ್ಲ. ಅವರಿಬ್ಬರೂ ಅಲ್ಲಿಂದ ಹೊರಟ ಸ್ವಲ್ಪ ಸಮಯದಲ್ಲೇ ರಾಮಶಾಸ್ತ್ರಿಗಳು ತಿರುಗಿ ಬಂದು ಮದುವೆ ಬೇಡವೆಂದುದಕ್ಕೆ ಕಾರಣ ಕೇಳಿದಾಗ ಯಜ್ಞನಾರಾಯಣ ಜೋಯಿಸರು ಈ ಮದುವೆಯಿಂದ ರಂಗಪ್ಪನಾಯಕನ ವಂಶ ಉದ್ಧಾರವಾಗುವ ಬದಲು ನಾಶವಾಗುವ ಎಲ್ಲ ಸೂಚನೆಗಳು ಇವೆ, ಅದಕ್ಕಾಗಿ ಬೇಡ ಎಂದೇ ಎಂದು ಹೇಳಿ ತಮ್ಮ ಮಾತು ಮುಗಿಸುತ್ತಾರೆ. ರಾಮಶಾಸ್ತ್ರಿಯು ಈ ಸಂಭಾಷಣೆಯನ್ನು ಯಾರಿಗೂ ಹೇಳಬಾರದು ಎಂದು ಯಜ್ಞನಾರಾಯಣ ಜೋಯಿಸರಿಗೆ ತಿಳಿಸಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಮುಂದೆ ರಂಗಪ್ಪನಾಯಕ ಯಜ್ಞನಾರಾಯಣ ಜೋಯಿಸರನ್ನು ತನ್ನ ಅರಮನೆಗೆ ಕರೆಯಿಸಿಕೊಂಡು ಅವರಿಗೆ ಸನ್ಮಾನ ಮಾಡುವ ನೆಪದಲ್ಲಿ ಅವರನ್ನು ತರೀಕೆರೆಗೆ ಮತ್ತೊಂದು ಸಂಬಂಧದ ಬಗ್ಗೆ ವಿಚಾರಿಸಲು ಹೋಗಬೇಕೆಂದು ಆದೇಶಿಸುತ್ತಾನೆ. ಒಳ ವಿಷಯ ತಿಳಿಯದ ಯಜ್ಞನಾರಾಯಣ ಜೋಯಿಸರು ಅವನ ಮಾತನ್ನು ನಂಬಿ
ಮಾರನೆಯ ದಿನ ತರೀಕೆರೆಗೆ ಪ್ರಯಾಣ ಮಾಡುತ್ತಾರೆ. ಇತ್ತ ನಕಲಿ ಜಾತಕ ಸೃಷ್ಟಿಗೆಂದು ವೆಂಕಪ್ಪಯ್ಯ ಮತ್ತು ರಾಮಶಾಸ್ತ್ರಿ ಇಬ್ಬರೂ ಮತ್ತೊಬ್ಬ ಜ್ಯೋತಿಷಿಯಾದ ಚಂದ್ರಶೇಖರ ಶಾಸ್ತ್ರಿಯನ್ನು ರಾಮಶಾಸ್ತ್ರಿಯ ಮನೆಗೆ ಕರೆಸಿ ಅವರಿಗೆ ದುಡ್ಡಿನ ಆಸೆ ತೋರಿಸಿ ತಮ್ಮ ಕೆಲಸ ಸಾಧಿಸಿಕೊಳ್ಳುತ್ತಾರೆ. ಇತ್ತ ಚಂದ್ರಶೇಖರ ಶಾಸ್ತ್ರಿಯು ತಾನು ಮಾಡಿದ ಮನೆಹಾಳ ಕೆಲಸಕ್ಕೆ ಸಾಕಷ್ಟು ಹಣ ಗಳಿಸಿ ಆ ಹಣದೊಂದಿಗೆ ಮನೆಗೆ ಹೋಗುವಾಗ ಅವನ ಅಪಹರಣವಾಗುತ್ತದೆ. ನಂತರ ರಂಗಪ್ಪನಾಯಕನ ಆಸ್ಥಾನದಲ್ಲಿ ವೆಂಕಪ್ಪಯ್ಯನ ಸಾರ್ವಜನಿಕ ಅವಮಾನದ ನಾಟಕ ಅವನ ಗಡೀಪಾರಿನ ಶಿಕ್ಷೆಯೊಂದಿಗೆ ಕೊನೆಯಾಗುತ್ತದೆ. ವೆಂಕಟನಾಯಕನಿಗೆ ಇದರಲ್ಲೆಲ್ಲ ಭಯಂಕರ ಒಳಸಂಚಿನ ಅನುಮಾನ ಬಲವಾಗಿ ಬೆಳೆಯುತ್ತದೆ. ಇದೆಲ್ಲದರ ಜೊತೆ ಇಬ್ಬರ ಜಾತಕಗಳೂ ಅತಿ ಪ್ರಶಸ್ತವಾಗಿವೆ ಎಂದು ಜೋಯಿಸರು ಹೇಳಿದ್ದರಿಂದ ದುರ್ಗದ ರಾಜಕುಮಾರಿ ಮತ್ತು ರಂಗಪ್ಪನಾಯಕನ ಮಗ ಕೃಷ್ಣಪ್ಪನಾಯಕನ ಮದುವೆ ನಿಶ್ಚಯವಾಗಿ ಅದಕ್ಕೆ ಸಿದ್ಧತೆಗಳು ಭರದಿಂದ ನಡೆಯುತ್ತಿರುತ್ತವೆ. ಇಲ್ಲಿಗೆ ಕಸ್ತೂರಿ ಕಂಕಣದ ಮೊದಲನೇ ಭಾಗವು ಮುಕ್ತಾಯವಾಗುತ್ತದೆ. ಈ ಕಾದಂಬರಿಯ ಅತಿ ವಿಶೇಷವಾದ ಲಕ್ಷಣವೆಂದರೆ ಆಗಿನ ಕಾಲದ ರಾಜಕೀಯದ ತೊಡಕುಗಳು, ಸಾಧಕ ಬಾಧಕಗಳು, ತಂತ್ರ ಪ್ರತಿತಂತ್ರ, ಪ್ರಧಾನಿಗಳ ಚಾಣಾಕ್ಷತೆ ಮತ್ತು ಸನ್ನಿವೇಶಗಳನ್ನು ಅವರು ತಾರ್ಕಿಕವಾಗಿ ವಿಶ್ಲೇಷಣೆ ಮಾಡುವ ಚತುರತೆ, ನಾಯಕರ ಸಂಭಾಷಣಾ ಶೈಲಿ ಇವುಗಳನ್ನು ತರಾಸೂರವರು ಬಹಳ ವಿವರವಾಗಿ ಮತ್ತು ಸುಂದರವಾಗಿ ಬರೆದಿದ್ದಾರೆ. ಓದುಗರನ್ನು ಆ ಕಾಲಘಟ್ಟಕ್ಕೆ ಕರೆದುಕೊಂಡು ಹೋಗುವ ಅದ್ಭುತ ಶಕ್ತಿ ಅವರ ಬರಹಗಳಲ್ಲಿ ಇವೆ. ನೀವು ಓದಿ ಆನಂದಿಸಿ. ಧನ್ಯವಾದಗಳು.